ಶ್ರೀ ಜಗದ್ಗುರು ಪಂಚಾಚಾರ್ಯಾಃ ಪ್ರಸೀದಂತು. ಸದ್ಯೋಜಾತಂ ಕೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಚನ್ನಗಿರಿ ತಾಲೂಕು ತಾವರೆಕೆರೆ ಶ್ರೀ ಶಿಲಾಮಠ ಅತ್ಯಂತ ಪುರಾತನ ಮಠ. ಶ್ರೀಮಠವನ್ನು ಪಟ್ಟಾಧಿಕಾರ ಮಾಡಿಕೊಂಡು ಅನುಗ್ರಹಿಸಿದಂತಹ ಪೂಜ್ಯರಲ್ಲಿ ಅತ್ಯಂತ ಮಹಾ ತಪಸ್ವಿಗಳು, ಭವರೋಗ ವೈದ್ಯರು ಆದಂಥವರು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು. ತದನಂತರ 1974ರಲ್ಲಿ ಅನುಗ್ರಹ ಪಟ್ಟಾಧಿಕಾರವನ್ನು ಸ್ವೀಕರಿಸಿದವರು ಪರಮಪೂಜ್ಯ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು. ಶ್ರೀಮಠದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪಡಿಸಿ ಕೃಷಿಯಲ್ಲಿ ಮತ್ತು ಶ್ರೀಮಠವನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿಕೊಂಡು ಶ್ರೀಮಠಕ್ಕೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಂತಹ ಪರಮಪೂಜ್ಯರು ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು. ಪರಮಪೂಜ್ಯರು ಶ್ರೀಮಠಕ್ಕೆ ಪಟ್ಟಾಧಿಕಾರವಾಗಿ ಮೇ 1, 2026ಕ್ಕೆ 52 ವರ್ಷಗಳು ತುಂಬುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನವೀಕರಣಗೊಂಡ ಶ್ರೀ ಶಿಲಾಮಠದ ಕ್ಷೇತ್ರನಾಥ ಶ್ರೀ ಉಮಾಮಹೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿಯವರ ದೇವಾಲಯಗಳಿಗೆ ಕಳಸಾರೋಹಣ ಸಮಾರಂಭವನ್ನು ಮೇ 1ನೇ ತಾರೀಕು ಪ್ರಾತಃ ಕಾಲ 9:15 10:25 ಕಳಸಾರೋಹಣವನ್ನು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶೀಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ದಿವ್ಯ ಅಮೃತ ಹಸ್ತದಲ್ಲಿ ನೆರವೇರಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಪರಮಪೂಜ್ಯರ ವರ್ಧಂತಿ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಮಾಡಬೇಕೆಂದು ಸಂಕಲ್ಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಉಮಾಮಹೇಶ್ವರ ಸ್ವಾಮಿಯವರಿಗೆ ಬೆಳ್ಳಿ ಕವಚಧಾರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಪ್ರಾತಃ ಕಾಲದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯವರ ಕೆಂಡಾರ್ಚನಾ ಮಹೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ತದನಂತರ 10:40 ಮಹಾಸನ್ನಿಧಿಯವರ ದಿವ್ಯ ಅಮೃತ ಸಂದೇಶ, ನಂತರ ಮಧ್ಯಾಹ್ನ 12:15 ಉಚಿತ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಲಾಗಿದೆ. ಆಸಕ್ತರು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಮಸ್ತ ಸದ್ಭಕ್ತರು, ಗ್ರಾಮಸ್ಥರು, ಪರಮಪೂಜ್ಯರ ಹಿತೈಷಿಗಳು ಕೂಡ ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಬೇಕು. ತಮ್ಮೆಲ್ಲರ ನಿರೀಕ್ಷೆಯಲ್ಲಿ ಶ್ರೀ ಶಿಲಾಮಠದ ಗ್ರಾಮಸ್ಥರು ಮತ್ತು ಸದ್ಭಕ್ತರು ನಿರೀಕ್ಷಿಸ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.